ಕೇಳ್ತಾ ಇದ್ದೀನಿ. ಉತ್ತರವನ್ನು ಒದಗಿಸಲಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು 3ನೇ ಸಲ ನಾನು ಕೇಳೋದು. ಬೆಳಗಾವಿನಲ್ಲಿ ಆಯಿತು, ಹೋದ ಸಲ ಅಧಿವೇಶನದಲ್ಲಿ ಆಯಿತು, ಪಾಪ ಉತ್ತರ ಕೊಟ್ಟಿದ್ದಾರೆ ಅವರು. ನನ್ನ ಮೂಲ ಸಮಸ್ಯೆ ಏನಿದೆ ಅಂದರೆ, ಕಲಬುರಗಿ ಜಿಲ್ಲೆ ಭಾಳಷ್ಟು ಬೆಳೀತಾ ಇದೆ. ಅಲ್ಲಿ 5 ಯೂನಿವರ್ಸಿಟಿಗಳು, ಸೆಂಟ್ರಲ್ ಯೂನಿವರ್ಸಿಟಿ, ಹೈಕೋರ್ಟು, ವಿಮಾನ ನಿಲ್ದಾಣ, ಹೀಗಾಗಿ ಜನದಟ್ಟಣೆ ಭಾಳ ಆಗಿದೆ. ಜನರಿಗೆ ಪ್ರಶ್ನೆಗೆ ಬನ್ನಿ, ಏನಾಗಬೇಕು ಹೇಳಿ. ಈಗ ಅದೇ ಪಾಯಿಂಟಿಗೆ ಬರ್ತೀನಿ, ಹೇಳಬೇಕಲ್ರಿ. ಒಮ್ಮೆ ನೇರವಾಗಿ ಬಸ್ ಸ್ಟ್ಯಾಂಡ್ಗಳು 4 ದಿಕ್ಕಿಗೆ 4 ಬಸ್ ಸ್ಟ್ಯಾಂಡ್ ಹಾಕ್ಬೇಕು. ಅವರು ಸ್ಥಳಾವಕಾಶ ಒದಗಿಸಿಲ್ಲ, ಆಗೋದಿಲ್ಲ ಅಂತಾರೆ. ಸ್ಥಳಾವಕಾಶ ಯಾರು ಒದಗಿಸಬೇಕು? ಅಲ್ಲಿ 3 ಸಂಬಂಧಪಟ್ಟಂತ, ಒಂದು ಶಿಕ್ಷಣ ಸಚಿವರಿಗೆ, ಯೂನಿವರ್ಸಿಟಿ ಒಂದು ರಿಂಗ್ ರೋಡಿಗೆ, ಇನ್ನೊಂದು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ 2 ಕಡೆ ಬರ್ತದೆ, ಇನ್ನೊಂದು ಕಡೆ ಏನಪ್ಪ ಅಂದರೆ ವೆಟರ್ನರಿ ಮಿನಿಸ್ಟ್ರಿ ಬರ್ತದೆ. 4 ಜನ ಸೇರಿ 1 ಎಕರೆ ಕೊಟ್ಟರೆ ಆ ವರ್ತುಲ ರಸ್ತೆಗೆ ಏನಪ್ಪ ಅಂದ್ರೆ 4 ಬಸ್ ಸ್ಟ್ಯಾಂಡ್ಗಳಾಗಿ ಒಂದು ಜೇವರ್ಗಿ ಕಡೆ ಹೋಗ್ತಕ್ಕಂಥದ್ದು, ಬೆಳಗಾವಿ, ಹುಬ್ಬಳ್ಳಿ, ಬೆಂಗಳೂರು ಕಡೆ ಹೋಗಿ ಜನದಟ್ಟಣೆ ಕಡಿಮೆ ಆಗ್ತದೆ. ಈ ಕಡೆ ಸೇಡಂ ರಸ್ತೆ ಆಂಧ್ರ ಪ್ರದೇಶ ಹೋಗ್ತಕ್ಕಂಥದ್ದು ಅದು ಕೂಡ ಕಡಿಮೆ ಆಗ್ತದೆ. ಈ ಕಡೆ ಬೀದರ್ಗೆ ಹೋಗ್ತಕ್ಕಂಥದ್ದು ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ 4 ದಿಕ್ಕಿಗೆ ಕಟ್ಟಿದ್ರೆ ನಮ್ಮಲ್ಲಿ ಜನದಟ್ಟಣೆ ಕಡಿಮೆ ಆಗ್ತದೆ. ಇದರಿಂದ ಸುಮಾರು 1894 ಬಸ್ಗಳು ಡೈಲಿ ಬಂದು ಹೋಗ್ತಾವೆ ಅಧ್ಯಕ್ಷರೇ. ಅದು ನಟ್ಟು ನಡಬರ್ಕಿದೆ ನಮ್ಮ ಬಸ್ ಸ್ಟ್ಯಾಂಡು ಪರಿಸ್ಥಿತಿ. ಯಾರು ತಿರುಗಿ ಈ ಕಲಬುರಗಿ ಕಲ್ಕತ್ತಾ ಅವರು ಸ್ಥಳ ಕೊಟ್ಟರೆ ನಿರ್ಮಾಣ ಮಾಡಿ ಕೊಡ್ತಾರೆ. ನಮ್ಮ ಸಚಿವರ ಗಮನಕ್ಕೆ ತಂದ ಮ್ಯಾಗೆ ಅವರು ಜಿಲ್ಲಾಧಿಕಾರಿಗಳು ಹೋಗಿ ಬಂದಿದ್ದಾರೆ. ಪ್ರಸ್ತಾವನೆ ಸರ್ಕಾರಕ್ಕೆ ಅವರು ಬರೆದು ಕಳಿಸಿದ್ದಾರೆ. 4 ಕಡೆ 1 ಎಕರೆ ಜಮೀನಿದೆ. ಎಲ್ಲಿ ಯೂನಿವರ್ಸಿಟಿಯಲ್ಲಿ 1 ಎಕರೆ ಜಮೀನಿದೆ, ಬೀಜ ನಿಗಮದ ಅಗ್ರಿಕಲ್ಚರ್ 1 ಎಕರೆ ಇದೆ, ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಳಂದ ರೋಡಿಗೆ 1 ಎಕರೆ ಜಮೀನಿದೆ, ಇನ್ನೊಂದು ವೆಟರ್ನಲ್ಲಿ KMFನಲ್ಲಿ 1 ಎಕರೆ ಜಮೀನಿದೆ. 4 ಕಡೆ 4 ಎಕರೆ ಜಮೀನು ಕೊಟ್ಟರೆ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಕಡಿಮೆ ಆಗ್ತದೆ. ಆಗಬೇಕಿದು ಯಾರು ಕೊಡಬೇಕು? ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾರು ಮಾಡ್ಬೇಕ್ರಿ? ಅದಕ್ಕೆ 3ನೇ ಸಲ ನಾನು ಹೋಗ್ತಾ ಇದ್ದು, ಯಾರು ತಿರುಗಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ. ಆಯ್ತು, ಉಸ್ತುವಾರಿ ಮತ್ತೆ ಜೊತೆಗೆ ಮೀಟಿಂಗ್ ಇಲಾಖೆ ನಾನು ಹೇಳಿದ್ದೀನಿ, ನಾನು ಮಂತ್ರಿ ಇವತ್ತು ಕೂಡ ಭೇಟಿಯಾಗಿ ಹೇಳಿದ್ದೀನಿ. ದಯಮಾಡಿ ತಾವು ಅಗ್ರಿಕಲ್ಚರ್ ಮಿನಿಸ್ಟರ್ ಹೇಳಿನಿ, ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀನಿ, ದಯಮಾಡಿ ಏನಪ್ಪ ಅಂದ್ರೆ ಎಲ್ಲರೂ ಸೇರಿ ಲ್ಯಾಂಡ್ ತಗೊಂಡು ಇದೇನಪ್ಪ ಅಂದ್ರೆ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ರೆಡಿಯಾರ. ನಮ್ಮ ಸಾರಿಗೆ ಸಚಿವರು ಯಾವತ್ತೂ ಹೇಳ್ತಾರೆ, ಪಾಪ ಶಶಿಕಲಾ ಜೊಲ್ಲೆ ಅವರು ಅವಕಾಶ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ದಯಮಾಡಿ ಇದು 3ನೇ ಸಲ, ಇನ್ನು 4ನೇ ಸಲ ಮಾತ್ರ ತಮ್ಮ ಮುಂದೆ ಕುಂದಿರ್ತೀನಿ. ಶಶಿಕಲಾ ಜೊಲ್ಲೆ ಅವರು ಆಗೋದಿಲ್ಲ, ನಮಗೆ ಅಲ್ಲಿ ಕಲಬುರಗಿ ಜನ ಬಿಡೋದಿಲ್ಲ ಅಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ